ರೈತರಿಗೆ, ಶ್ರಮಿಕರ ವರ್ಗದವರಿಗೆ ಆಸರೆಯಾಗಿದ್ದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆಯಲ್ಲಿ ತಿದ್ದುಪಡಿ ತರುವ ಮೂಲಕ ಯೋಜನೆಯನ್ನೇ ನಿಷ್ಕ್ರಿಯಗೊಳಿಸುವ ಹುನ್ನಾರ ನಡೆದಿದ್ದು, ಇದನ್ನು ಖಂಡಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡುತ್ತೇವೆ ಎಂದು ಎಐಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವ ಕಿಡಿಕಾರಿದರು. ಕುಮಟಾ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವ ಅವರು 2005ರಲ್ಲಿ ದೇಶದ ಕೂಲಿ ಕಾರ್ಮಿಕರಿಗೆ, ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಅಂದಿನ ಮನಮೋಹನ್ ಸಿಂಗ್ ಅವರ ಯುಪಿಎ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರೂಪಿಸಿತ್ತು. ದೇಶದ ಕೋಟಿ ಕೋಟಿ ಜನರಿಗೆ ಈ ಯೋಜನೆ ಅಕ್ಷಯ ಪಾತ್ರವಾಗಿ ರೂಪುಗೊಂಡಿತ್ತು. ದುಡಿಯುವ ಕೈಗಳಿಗೆ ಕೆಲಸದ ಕೊರತೆ ಇರಲಿಲ್ಲ. ಆದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಘೋಷಿಸಿದ ನರೇಂದ್ರ ಮೋದಿ ಸರ್ಕಾರ ಇದ್ದ ಉದ್ಯೋಗಗಳನ್ನು ಹತ್ತಿಕ್ಕುವ ಮಾರ್ಗದಲ್ಲಿ ಸಾಗಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಯೋಜನೆಯ ಬದಲಾವಣೆಗೆ ಸರ್ಕಾರ ಮುಂದಾಗಿದೆ ಎಂಬುದು ದೇಶದ ಜನರಿಗೆ ತಿಳಿಯದಾಗಿದೆ. ಆದರೆ ಇದರ ಮುಖ್ಯ ಉದ್ದೇಶ ಈ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರು ಅಳಿಸಬೇಕೆಂಬುದೇ ಸತ್ಯ ಸಂಗತಿ. ಈ ಯೋಜನೆ ಬದಲಾವಣೆಯ ಕುರಿತು ಲೋಕಸಭೆಯಲ್ಲಿ ಯಾವುದೇ ಚರ್ಚೆಯಾಗಿಲ್ಲ. ಹೀಗಾಗಿ ಬದಲಾವಣೆ ಸಾಧ್ಯ. ಕೇಂದ್ರ ಸರ್ಕಾರ ಸ್ವೇಚ್ಛಾಚಾರ ನಡೆಸುತ್ತಿದೆ. ಕೇಂದ್ರದ ಎಲ್ಲ ಸಂಸ್ಥೆಗಳನ್ನು ತಮ್ಮ ಹಿತಾಸಕ್ತಿಗನುಗುಣವಾಗಿ ನಡೆಸಿಕೊಳ್ಳಲಾಗುತ್ತಿದೆ. ಅಲ್ಲದೆ ದೇಶದಲ್ಲಿ ವಿರೋಧ ಪಕ್ಷಗಳನ್ನು ಬಗ್ಗು ಬಡಿಯಲು ಈ ಸಂಸ್ಥೆಗಳನ್ನು ಬಳಸಲಾಗುತ್ತದೆ ಎಂದು ಅವರು ಆರೋಪಿಸಿದ ಆಳ್ವ ಅವರು, ಕೇಂದ್ರ ಸರ್ಕಾರದ ಈ ಧೋರಣೆಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಉದ್ಯೋಗಾಕಾಂಕ್ಷಿಗಳನ್ನು ಒಟ್ಟುಗೂಡಿಸಿ ಹೋರಾಟ ನಡೆಸಲಿದ್ದೇವೆ ಎಂದು ಎಚ್ಚರಿಸಿದರು. ಒಂದು ಕಾರ್ಯಕ್ರಮ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, ಈ ದೇಶಕ್ಕೆ ಅವರು ಪ್ರಧಾನಮಂತ್ರಿ ಇರುವಾಗ ಯುಪಿಎ ಸರ್ಕಾರ ಕೊಟ್ಟಿದೆ. ಮನ್ರೇಗಾನಲ್ಲಿ ಒಂದೊಂದು ಊರಿನಲ್ಲಿ, ಗ್ರಾಮೀಣ ಭಾಗದಲ್ಲಿ ಯಾವ ಕಾಮಗಾರಿ ಆಗಬೇಕಿತ್ತು, ಹೇಗೆ ಆಗಬೇಕಿತ್ತು, ಅದು ಇಷ್ಟು ವರ್ಷ ಆಗ್ತಾ ಬಂದಿತ್ತು. ಈ ಲಾಸ್ಟು ಪಾರ್ಲಿಮೆಂಟ್ ಸೆಷನ್ನಲ್ಲಿ, ಪಾರ್ಲಿಮೆಂಟ್ ಇರುವಾಗ ಲಾಸ್ಟ್ ಡೇಗೆ ಅದು ಮನ್ರೇಗಾ ಬಿಲ್ಗೆ ತೆಗೆದು ಚೇಂಜ್ ಮಾಡಿ ಅದಕ್ಕೇನು ಹೊಸ ರೂಪ ಕೊಡಲಿಕ್ಕೆ ಹೊರಟಿದ್ದಾರೆ. ಆ ಬಿಲ್ ಡಿಸ್ಕಷನ್ನು ಮೋದಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿನೇ ಆಗಿಲ್ಲ. ಆ ಬಿಲ್ ಡಿಸ್ಕಷನ್ನು ಪಾರ್ಲಿಮೆಂಟ್ನಲ್ಲಿ ಆಗಿಲ್ಲ. ಆ ಬಿಲ್ ಚೇಂಜ್ ಬಗ್ಗೆ ಡಿಸ್ಕಷನ್ನು ಯಾವ ಪಾರ್ಲಿಮೆಂಟ್ ಕಮಿಟಿನಲ್ಲಿ ಆಗಿಲ್ಲ. ಇಷ್ಟು ಎಲ್ಲ ಸರಿ ಇದ್ದರೆ ಅದು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಏನು ಹೆದರಿಕೆ ಇತ್ತು? ಯಾಕೆ ಮಾಡಲಿಲ್ಲ? ನೀವು ನೋಡಿರ್ಬೋದು, ಹೋಗೋ ಸೆಷನ್ನಲ್ಲಿ ಯಾವ ವಿಷಯ ಬಗ್ಗೆ ಚರ್ಚೆ ಸರ್ಕಾರ ಇಟ್ಟಿದ್ರು ಆಪೋಸಿಷನ್ ಅವ್ರು ಮಾಡಿದ್ದಾರೆ. ಒಂದೇ ಮಾತ್ರ ಮೇಲೆ 2 ದಿನ ನಡೀತು. ಯಾವ ವಿಷಯ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಇದೆ ಆಗಿತ್ತು. ಇದು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಇಶ್ಯೂ ಇಲ್ವಾ? ಯಾಕೆ ಹೀಗೆ ಒಂದಿನಲ್ಲಿ ತಂದು ಅದು ಚೇಂಜ್ ಮಾಡಿ ಕಳಿಸ್ಲಿಕ್ಕೆ ನೋಡಿದ್ರಂತ ನಾವು ಇವತ್ತು ಕೇಳ್ಕೊಳ್ಳಿಕ್ಕೆ ಬಯಸ್ತೀವಿ. ಅದ್ರ ಜೊತೆ ಮನ್ರೇಗಾ ಸ್ಕೀಮ್ ಅಂತ ಸ್ಕೀಮು, ಅದರಲ್ಲಿ ಯಾವ ಫೀಚರ್ಸ್ ಇತ್ತು ಅದರ ಬಗ್ಗೆ ಮಾತಾಡೋಣ. ಬಟ್ ಯಾವ ಸ್ಕೀಮು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಇತ್ತು, ಆ ಸ್ಕೀಮ್ನಲ್ಲಿ ನೀವು ಮಹಾತ್ಮ ಗಾಂಧಿ ಅವರ ಹೆಸರು ಚೇಂಜ್ ಮಾಡಲಿಕ್ಕೆ ಇದ್ದರೆ ಅದರಲ್ಲಿ ಏನರ್ಥ? ನಮ್ಮ ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಇವತ್ತು ಸ್ವತಂತ್ರ ಇದೆ ಅಂತ, ಇವತ್ತು ಇಲ್ಲಿ ತನಕ ಮುಟ್ಟಿದ್ದೀವಿ ಅಂತ ಅವ್ರದ್ದು ಅದರಲ್ಲಿ ಮೇನ್ ಲೀಡರ್ಶಿಪ್ ಇತ್ತು. ಅವ್ರದ್ದು ಹೆಸರು ನೀವು ಸ್ಕೀಮಿಂದ ತೆಗಿಲಿಕ್ಕೆ ಹೋದರೆ ಅದರಲ್ಲಿ ಏನರ್ಥ ಅಂತ ಕೇಳಲಿಕ್ಕೆ ನಾವು ಬಯಸ್ತೀವಿ. ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ, ಮನರೇಗಾ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿತ್ತು. ಪಂಚಾಯತ್ಗಳು ಗ್ರಾಮ ಸಭೆಗಳಲ್ಲಿ ಹಾಗೂ ಪಂಚಾಯತ್ದ ಮಾಸಿಕ ಸಭೆಗಳಲ್ಲಿ ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸಿ ಕಾಮಗಾರಿಗಳನ್ನು ನಡೆಸಲಾಗುತ್ತಿತ್ತು. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ತಮ್ಮ ಸ್ವಯಂ ಭೂಮಿಯಲ್ಲಿ 60-40 ಅನುಪಾತದಲ್ಲಿ ಕಾಮಗಾರಿ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. 90% ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಅನುದಾನವನ್ನು ಕಡಿತಗೊಳಿಸಲಾಗುತ್ತಿದೆ. ಸರ್ಕಾರದ ಈ ನಿರ್ಣಯಗಳನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಎಂದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಮನ್ರೇಗಾ ಯೋಜನೆಯ ಹೆಸರನ್ನು ಕೇಂದ್ರದ ಮೋದಿ ಸರ್ಕಾರ ತರಾತುರಿಯಲ್ಲಿ ಬದಲಾಯಿಸಲು ಹೊರಟಿದೆ. ಈ ಯೋಜನೆ ಬದಲಾವಣೆಗೆ ಯಾವುದೇ ನಿರ್ದಿಷ್ಟ ಉದಾಹರಣೆಗಳಿಲ್ಲ. ಪಂಚಾಯತ್ಗಳ ಮೂಲಕ ಅನುಷ್ಠಾನಗೊಳ್ಳುತ್ತಿರುವ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ದೆಹಲಿಯಿಂದ ಹಳ್ಳಿಯ ಗ್ರಾಮ ಪಂಚಾಯತ್ಗಳನ್ನು ನಿಗ್ರಹಿಸಲು ಹೊರಟಿದೆ. ಕೇಂದ್ರ ಸರ್ಕಾರ ತನ್ನ ಧೂರ್ತ ಪ್ರವೃತ್ತಿಯಿಂದ ಹಿಂಬಾಗಿಲಿನಿಂದ ಪ್ರವೇಶಿಸಿ ಸ್ಥಳೀಯ ಸಂಸ್ಥೆಗಳನ್ನು ಮತ್ತು ವಿರೋಧಿ ಪಕ್ಷವನ್ನು ದುರ್ಬಲಗೊಳಿಸಲು ವ್ಯವಸ್ಥಿತ ಸಂಚು ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 2005ರಲ್ಲಿ ಮನಮೋಹನ್ ಸಿಂಗ್ ಅವರು ನೇತೃತ್ವದ
ಇದು ಸಂಪೂರ್ಣವಾಗಿ ಕಾರ್ಮಿಕರಿಗೆ ಉದ್ಯೋಗ ಸಿಗಲಿ ಎಂಬ ಒಂದು ದೃಷ್ಟಿಕೋನವಿದೆ. ಅದರ ಜೊತೆಯಲ್ಲಿ ST, ಹಿಂದುಳಿದ ವರ್ಗ, SC ಈ ಜನರಿಗೆ ಹೆಲ್ಪ್ ಆಗಲಿ, ಸಹಾಯ ಆಗಲಿ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಮಹಾತ್ಮ ಗಾಂಧಿ ನಗೇರಾ ಯೋಜನೆ ಏನಿದೆ ಅದರ ಹೆಸರನ್ನು ಇವತ್ತು ಕೇಂದ್ರ ಸರ್ಕಾರ BB ಗ್ರಾಮ್ಜಿ ಎಂಬ ಹೆಸರಿನಲ್ಲಿ ತರಾತುರಿಯಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದ ಸಲಹೆಯನ್ನು ಪಡೆದೆ ಲಾಸ್ಟ್ ದಿವಸ ಇವರು ಹೇಳಿದಾಗೆ ಲಾಸ್ಟ್ ದಿವಸ ಅದನ್ನು ಜಾರಿಗೊಳಿಸಿದ್ದಾರೆ. ಹಿಂದೆ 90% ಕೇಂದ್ರ ಸರ್ಕಾರದ ಅನುದಾನ, 10% ರಾಜ್ಯದ ಅನುದಾನಗಳು ಇರ್ತಿತ್ತು. ಅಂದರೆ 100% ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಕೊಡಬೇಕು, 75% ಸಲಕರಣೆಗೆ 75% ಕೇಂದ್ರ ಸರ್ಕಾರ ಕೊಡಬೇಕು, 25% ಸಲಕರಣೆಗೆ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು. ಹಾಗಾಗಿ 10% ಸಾಮಾನ್ಯ. ಇವತ್ತೇನು ಮಾಡಿದೆ ಅಂದರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಏನು ನಮ್ಮಲ್ಲಿಂದ GST ಹೋಗ್ತಾ ಇದೆಯೋ ಅದು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಉದ್ಯೋಗ ಖಾತ್ರಿಗೆ ಬರ್ತಿತ್ತು, ಅದು ಕುಂಠಿತವಾಗಿದೆ. ಮತ್ತೆ ಕೇಂದ್ರ ಸರ್ಕಾರ ಏನಿದೆಯಲ್ಲ ಅದರ ಏನು ಯೋಜನೆಯನ್ನು ರೂಪಿಸ್ತದೋ ಅದರಂತೆ ಎಲ್ಲ ರಾಜ್ಯಗಳು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಹಿಂದೆ ಗ್ರಾಮ ಪಂಚಾಯಿತಿಗೆ ಅಧಿಕಾರವನ್ನು ಕೊಟ್ಟಿದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡ್ತಿದ್ರು, ಎಲ್ಲಿ ಅವಶ್ಯಕತೆ ಇದೆಯೋ, ಜನರ ಬೇಡಿಕೆ ಏನಿದೆಯೋ ಅಂಥ ಕಡೆಯಲ್ಲಿ ಇಂಥ ಯೋಜನೆಯನ್ನು ಹಾಕಿ ಕನಿಷ್ಠ 100 ದಿವಸ ಅವರಿಗೆ ಒಂದು ಉದ್ಯೋಗ ಅವಕಾಶವನ್ನು ಮಾಡಿಕೊಡ್ತೀವಿ. ಇವತ್ತು ಇದು ಈ ಏನು BB ಗ್ರಾಮಜಿ ಯೋಜನೆಯಲ್ಲಿ ಯಾವುದೋ ಒಂದು ಸ್ಪಷ್ಟತೆ ಕಂಡು ಬರ್ತಾ ಇದೆ. 60 ದಿವಸ ತಾವು ಯಾವಾಗಲೂ ಅದನ್ನು ಮುಂದೂಡಬಹುದು ಎಂಬುದನ್ನು ಅವರು BB ಗ್ರಾಮ ಯೋಜನೆಯಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹೊನ್ನಪ್ಪ ನಾಯಕ್ ಮತ್ತು ರತ್ನಾಕರ ನಾಯಕ್ ಮಾತನಾಡಿ, ರೈತರಿಗೆ ಮತ್ತು ಶ್ರಮಿಕ ವರ್ಗದವರಿಗೆ ಆಸರೆಯಾಗಿದ್ದ ಮನರೇಗಾ ಯೋಜನೆಗೆ ತಿದ್ದುಪಡಿ ತರಲು ಹೊರಟಿರುವುದು ನಿಜಕ್ಕೂ ಖಂಡನೀಯ. ಈ ಯೋಜನೆಯ ನಿಜವಾದ ಉದ್ದೇಶವನ್ನು ಕುಂಠಿತಗೊಳಿಸಿ ನಿಷ್ಕ್ರಿಯಗೊಳಿಸುವ ಹುನ್ನಾರ ಇದೆ. ಸರ್ಕಾರದ ಈ ಜನವಿರೋಧಿ ಧೋರಣೆ ವಿರುದ್ಧ ಕಾಂಗ್ರೆಸ್ ಪಕ್ಷ ನಡೆಸಲಿದೆ ಎಂದು ಅವರು ಎಚ್ಚರಿಸಿದರು. ಇದು ಮನಮೋಹನ್ ಸಿಂಗ್ ಇರುವಾಗ ಜಾರಿಯಲ್ಲಿ ಬಂದಂಥ ಈ ಯೋಜನೆ ಅವರು ಕೇಂದ್ರ ಸರ್ಕಾರದವರು 90% ಮತ್ತು ರಾಜ್ಯ ಸರ್ಕಾರದವರು 10% ಕೊಡ್ತಾರೆ. ಅದನ್ನು ಕ್ರಿಯಾ ಯೋಜನೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆದಿತ್ತು. ಅದನ್ನು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ CO ಇರ್ತಾರೆ, ಅವರಿಗೆ ಕಳಿಸ್ತಿದ್ರು. ಅವ್ರು ಏನು ಕಾಮಗಾರಿ ಸೇರಿಸಿ ಕಳಿಸ್ತಿದ್ರು ಅದಕ್ಕೆ 100ಕ್ಕೆ 100 ಅನುಮೋದನೆ ಸಿಗ್ತಾರೆ. ಈಗ ಇವರು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಮಿತಿಯನ್ನು ಮಾಡ್ತೇವೆ ಅನ್ನುವಂಥ ವಿಚಾರ ತಂದಿದ್ದಾರೆ. ಮತ್ತು ಅವರು 90% ಕೊಡಬೇಕಾದ ಹಣ 60-40 ಮಾಡ್ತೇವಂತ ಈಗಾಗಲೇ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಇದು ಗ್ರಾಮೀಣ ಭಾಗದ ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅವರಿಗೆ ಉದ್ಯೋಗ ಒದಗಿಸಿಕೊಡುವಂಥ ಯೋಜನೆ. ಆ ಉದ್ಯೋಗ ಖಾತ್ರಿ ಯೋಜನೆ ಯಾವ ರೀತಿ ಅಂತಂದರೆ, ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಆಯ್ಕೆಯಾದಂಥ ಕೆಲಸಗಳನ್ನು ಗ್ರಾಮ ಸಭೆಯಲ್ಲಿ ಆಯ್ಕೆಯಾದಂಥ ಕೆಲಸಗಳನ್ನು ಮಾಡಿ ಪಾಸ್ ಮಾಡಿ ಅದಕ್ಕೆ ಉದ್ಯೋಗ ಕೊಡುವಂಥದ್ದು. ಮತ್ತು ಪ್ರತಿಯೊಬ್ಬರಿಗೂ 100 ದಿನ ಕಡ್ಡಾಯ ಉದ್ಯೋಗ, ಈಗಾಗಲೇ ಹೇಳಿದ್ರೆ 365 ದಿವಸ ಉದ್ಯೋಗ ಮಾಡೋರಿಗೆ ವ್ಯವಸ್ಥೆ ಕಲ್ಪಿಸುವಂಥದ್ದು. ಅದರಲ್ಲಿ ಯಾವ ರೀತಿ ಕೆಲಸ ಆಗ್ತಿತ್ತು ಅಂತಂದರೆ, ರೈತರಿಗೆ ಬಂಡು ಕಟ್ಟುವಂಥ ಕೆಲಸ, ಅಂದರೆ ನಮ್ಮ ರೈತರ ಜಮೀನುಗಳಿಗೆ ಬಂಡು ಕಟ್ಟುವಂಥ ಕೆಲಸ ಅದು ನರೇಗಾದಲ್ಲಿ ಅವರೇ ಮಾಡಿಕೊಳ್ಳುವಂಥದ್ದು. ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಆ ಉದ್ಯೋಗ ಖಾತ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಅಂತಂದರೆ, ಅಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ VL ನಾಯ್ಕ್, ಮಧುಸೂದನ್ ಶೇಟ್, ಪ್ರದೀಪ್ ನಾಯಕ್, ದೇವರಬಾವಿ, ಭಾಸ್ಕರ್ ನಾಯ್ಕ್, ವೈಭವ್ ನಾಯ್ಕ್, ರಾಘವೇಂದ್ರ ಪಟಗಾರ್, ಹರೀಶ್ ಶೇಟ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.